ಆ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸರ್ ಅವ್ರನ್ನ ನೋಡಿದ್ರಿ, ಬೇಲ್ ಸಿಕ್ತು, ಹೊರಗೆ ಬಂದರು. ಹೊರಗೆ ಬಂದಂಥ ಸಂದರ್ಭದಲ್ಲಿ ಒಂದು ಪದವನ್ನು ಹೇಳಿ ಹೋದ್ರು ಅನ್ನಂತೂ ಆ ಪದನೇ ಈಗ ಅವರಿಗೆ ಮತ್ತೆ ಮುಳುವಾಗಿದೆ ಅನ್ನೋಂಥದ್ದು. ಏನು ಸರ್ ಆ ಸನ್ನಿವೇಶ ಏನು ಅಂತ? ಸರ್ ಬಿಡುಗಡೆ ಆಯಿತು, ಅವ್ರು ಲಾಯರ್ ಬಂದಿದ್ದರು, ಎಲ್ಲ ಬಂದಿದ್ದರು. ಸರಿ, ಅವ್ರಿಗೆ ಹೋಗೋ ಟೈಮಲ್ಲಿ ಏನಾಯ್ತು ಅಂದರೆ ಸ್ಟಾಫು ಎಲ್ಲ ನಾವೆಲ್ಲ ಎದುರುಗಡೆ ನಿಂತಿದ್ವಲ್ಲ, ಗೇಟ್ ತನಕ ಬಿಡಬೇಕಲ್ಲ. ಅಲ್ಲಿ ತನಕ ಹೋಗ್ಬೇಕಾದಾಗ ಎಲ್ಲರೂ ನಂಗೆ ಸಹಾಯ ಮಾಡಿದ್ದೀರಿ, ನನಗೆ ಇನ್ನು ಮುಂದೆ ಯಾವತ್ತು ಇದು ಮಾಡಲ್ಲ, ಹೋಗಿ ಬರ್ತೀನಿ ಅಂತ ಎಲ್ರಿಗೂ ಕೈ ಮುಗಿದಿದ್ದು. ಆ ಟೈಮಲ್ಲಿ ನಾವು ಇವ್ರನ್ನ ಹೊರಗಡೆ ಕಳಿಸೋದು ಒಂದೇ ದೊಡ್ಡದಿತ್ತು. ಆಮೇಲಿಂದ ಯೋಚನೆ ಮಾಡ್ತಾಯಿದ್ವಿ, ಇದು ಯಾಕೆ ಈ ಮನುಷ್ಯ ಬಿಡು ಹೋಗಿ ಬರ್ತೀನಿ ಅನ್ನೋದು ಎಲ್ರಿಗೂ ಕಾಮನ್ ಆಗಿಬಿಟ್ಟೈತೆ ಅಂತ. ಈಗ ತಿರ್ಗಾ ಒಳಗಡೆ ಬಂದಿದ್ದಾರೆ ಅಂದ್ಬಿಟ್ಟು ಅಂತ ತೋರಿಸ್ದಾಗ ಕಾಕತಾಳೀಯನೋ ಏನೋ ಪಾಪ ಆ ವ್ಯಕ್ತಿ ತಿರ್ಗಾ ಬಂದ್ರಲ್ಲ, ಇಷ್ಟೊಂದು ದಾನ ಧರ್ಮ ಮಾಡಿ ಎಲ್ಲ ಪ್ರಾಣಿಗಳ ಬಗ್ಗೆ ಎಲ್ಲರ ಬಗ್ಗೆನೂ ಅನುಕಂಪ ತೋರಿ ಎಲ್ಲ ಮಾಡ್ತಿದ್ದಂಥ ವ್ಯಕ್ತಿ ಈ ಕೇಸು ಯಾಕೆ ಇವ್ರಿಗೆ ಸಿಕ್ಕಾಕೊಂತು? ಅಲ್ಲ ಸರ್, ಅಂದರೆ ಆ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಒಂದು ಮಾತು ಮತ್ತೆ ಅವ್ರಿಗೆ ಮುಳುವಾಯ್ತಾ? 13 ವರ್ಷಗಳ ನಂತರ ಮತ್ತೆ ಅದೇ ಪರಪ್ಪನಗ್ರಹಾರ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ವಿಧಿ ಅದಷ್ಟು ಮಾತ್ರ ಹೇಳ್ಬಾರ್ದು. ಗೊತ್ತಿರೋ ಕಾಕತಾಳೀಯ ಅವ್ರು ಅಂದ್ಬಿಟ್ಟವ್ರೆ, ಈಗ ಬಂದಿದ್ದಾರೆ, ಇವೆರಡಕ್ಕೂ ಮ್ಯಾಚ್ ಆಗ್ತಾಯಿದೆ. ಅವತ್ತು ಹೋಗಿ ಬರ್ತೀನಿ ಅಂದಿದ್ದು, ತಿರ್ಗಿ ವಾಪಸ್ ಬಂದಿದ್ದು. ಓಕೆ ಸರ್, ಅಂದರೆ ಪತ್ನಿ ಮೇಲೆ ಹಲ್ಲೆಯನ್ನು ಮಾಡಿ ಜೈಲು ಸೇರಿದ್ರು, ಅವಾಗ ತಾವು ಅಧಿಕಾರಿಯಾಗಿದ್ರಿ. ಈಗ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಜೈಲು ಸೇರಿ ಈಗ ರಿಟೈರ್ಡ್ ಆಗಿದ್ರಿ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ದೀರಿ, ಅಂದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ದರ್ಶನ್ ಮತ್ತು ಜೈಲಿಗೆ ಹೋಗಿರೋರ ಬಗ್ಗೆ ತಾವೇನು ಹೇಳ್ತೀರಾ ಅನ್ನುವಂಥದ್ದು? ಸರ್, ಆತ ಮಾಡಿದಾರೋ ಇಲ್ಲ ಜೊತೆಯವ್ರು ಮಾಡಿದಾರೋ ಇನ್ವಾಲ್ವ್ ಆಗಿದ್ದಾರೋ ಏನೂ ಎಲ್ಲ ಮೀಡಿಯಾಗಳಲ್ಲಿ ನೋಡ್ತಾ ಇರೋದು. ಬಟ್ ಏನೇ ಆಗಲಿ, ಆ ಥರ ಏನಾದರೂ ಒಂದು ವೇಳೆ ಇವರು ಸೇರಿದ್ದೇ ಆಗಿದರೆ ಅದು ತಪ್ಪು. ಸೇರಿಲ್ಲ ಅಂತ ಹೇಳಿದ್ರೆ ಆದಷ್ಟು ಜಲ್ದಿ ಹೊರಗಡೆ ಬಂದು ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಹಿಂದಿನಿಂದೆಲ್ಲ ಮರೆತು ಮುಂದೆ ಚೆನ್ನಾಗಿರಲಿ.